ಎಲ್ಲರಿಗೂ ನಮಸ್ಕಾರ. ನಂದಗೋಕುಲ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇಲ್ಲಿ ಮಾಧವ ಮತ್ತು ಪ್ರಿಯಾನ ಮಾಂಗಲ್ಯ ಧಾರಣೆ ಆಗುತ್ತೆ. ಅದಾದಮೇಲೆ ಪುರೋಹಿತರು ಮುಂದಿನ ಕಾರ್ಯಕ್ಕೆ ಹೋಗೋಣ ಅಂತ ಕೇಳ್ತಾರೆ. ಅದಕ್ಕೆ ಗಿರಿಜಾ ಇದ್ಬಿಟ್ಟು ಪುರೋಹಿತರೆ 1 ನಿಮಿಷ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾಳೆ. ನಂದಕುಮಾರು ಏನು ಗಿರಿಜಾ ಅಂತ ಕೇಳ್ತಾರೆ. ಅದಕ್ಕೆ 1 ನಿಮಿಷ ಬಂದೇ ಇರಿ ಅಂದ್ಬಿಟ್ಟು ಮತ್ತೆ ಒಳಗಡೆ ಹೋಗ್ತಾಳೆ. 2 ಮಾಂಗಲ್ಯ ಚೈನನ್ನು ತರ್ತಾರೆ. ತಂದುಬಿಟ್ಟು ನಂದಕುಮಾರ್ಗೆ ತೋರಿಸ್ತಾರೆ. ಏನಿದು ಗಿರಿಜಾ ಅಂತ ನಂದಕುಮಾರು ಕೇಳ್ತಾರೆ. ಅದಕ್ಕೆ ನಾನೇ ತಂದೆ ಅಂತ ಗಿರಿಜಾ ಅವ್ರು ಹೇಳ್ತಾರೆ. ಅಲ್ಲ, ನಿನ್ನ ಹತ್ರ ಇಷ್ಟೊಂದು ಅಮೌಂಟ್ ಎಲ್ಲಿಂದ ಬಂತು ಅಂತ ನಂದಕುಮಾರು ಗಿರಿಜನ್ನ ಕೇಳ್ತಾರೆ. ಅದು ಮೀನಾ ಮತ್ತೆ ಅಮೂಲ್ಯ ಮದುವೆ ಆದಂಗಿಂದ ಅಷ್ಟನೇ ದಾರನೇ ಕಟ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ಇದನ್ನ ತಗೊಂಡು ಬಂದೆ ಅಂತ ಹೇಳ್ತಾಳೆ. ಅದಾದ್ಮೇಲೆ ಇಲ್ಲಿ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಮದುವೆ ಹಿಂದಿನ ದಿನ ಅವಳು ಫ್ಯಾನ್ಸಿ ಸ್ಟೋರ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರ್ತಾಳೆ. ನಂದಕುಮಾರ್ ಸಹ ನಾನು ಬರ್ತೀನಿ ಅಂತ ಹೇಳಿದ್ರೆ, ಆದರೆ ಅವರು ಬೇಡ, ನಾನು ಪಕ್ಕದ ಮನೆಯವ್ರ ಜೊತೆ ಹೋಗಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ವಾಪಸ್ಸು ಹೋಗಿರ್ತಾಳೆ. ಅಲ್ಲಿ ಹೋಗಿ ತನ್ನ 4 ಬಳೆಯನ್ನು ಕೊಟ್ಟು 2 ಮಾಂಗಲ್ಯ ಚೈನನ್ನ ಪರ್ಚೇಸ್ ಮಾಡಿ ತಗೊಂಡು ಬಂದಿರ್ತಾಳೆ. ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಇದನ್ನೆಲ್ಲ ಕೇಳಿದಂತಹ ಎಲ್ಲರೂ ಮನೆಯವರೆಲ್ಲ ತುಂಬಾನೇ ಖುಷಿ ಪಡ್ತಾರೆ. ಏನು ಗಿರಿಜಾ ಇದೆಲ್ಲ ಅಂತ ನಂದಕುಮಾರ್ ಅವರು ಕೇಳ್ತಾರೆ. ಅದಕ್ಕೆ ನಾನು ಮಾಡಿದ್ದೇನಾದ್ರೂ ತಪ್ಪಾಯ್ತಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ, ನೀನು ಮಾಡಿದ್ದೇನು ತಪ್ಪಾಗಲಿಲ್ಲ, ನನ್ನಲ್ಲೂ ಇದೇ ಆಲೋಚನೆ ಇತ್ತು, ಆದರೆ ಇವಾಗ ಅಷ್ಟೊಂದು ಅಮೌಂಟ್ ಇರಲಿಲ್ವಲ್ಲ, ಅದಕ್ಕೆ ನಾನು ಸುಮ್ಮನಿದ್ದೆ. ಮನೆ ಸ್ವಲ್ಪ ದಿನ ಆದಮೇಲೆ ನಾನೇ ಮಾಡಿಸ್ಕೊಡ್ಬೇಕು ಅಂತಲೇ ಅಂದ್ಕೊಂಡಿದ್ದೆ, ನೀನೇ ಮಾಡಿಸ್ಕೊಟ್ರೆ ಇವಾಗ ಅಂತ ಹೇಳ್ತಾರೆ ನಂದಕುಮಾರ್ ಗಿರಿಜನ್ಗೆ. ನೀವು ಮಾಡಿಸಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ, ಆದರೆ ಹೆಣ್ಮಕ್ಳಿಗೆ ತಾಳಿ ಅನ್ನೋದು ಮುಖ್ಯ, ಅದೇ ತಾನೇ ಕೊನೆವರೆಗೂ ಬರೋದು. ನನಗೋಸ್ಕರ ಅಥವಾ ನನ್ನ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರನೇ ಮಾಡಿಸಿದೆ ಅಂತ ಗಿರಿಜಾ ಹೇಳ್ತಾಳೆ. ಅದಾದಮೇಲೆ ಮೀನಾ ಮತ್ತು ಕೇಶವ, ಅಮೂಲ್ಯ ಮತ್ತು ವಲ್ಲಭನ್ನ ಹಸೆಮಣೆಯ ಮೇಲೆ ಕೂರಿಸಿ ಅವ್ರಿಗೂ ಸಹ ಮಾಂಗಲ್ಯ ಧಾರಣೆಯನ್ನು ಮಾಡ್ತಾರೆ. ಇಲ್ಲಿಗೆ ಎಲ್ಲವೂ ಮುಕ್ತಾಯ ಆಗುತ್ತೆ. ಇದನ್ನು ನೋಡಿದಂತಹ ಪ್ರಿಯಾ ಅವ್ರ ತಾಯಿ ಬಂದ್ಬಿಟ್ಟು ತುಂಬಾ ಕೋಪ ಮಾಡ್ಕೋತಾ ಇರ್ತಾರೆ. ಅದಾದಮೇಲೆ ಫಂಕ್ಷನ್ ಎಲ್ಲ ಮುಗಿಯುತ್ತೆ. ಎಲ್ಲ ಕಾರ್ಯಕ್ರಮವೂ ಸಹ ಮುಗಿದು ಹೆಣ್ಣನ್ನ ಕಳಿಸ್ಕೊಡುವಂತಹ ಸಂದರ್ಭ ಬರುತ್ತೆ. ಪರಮೇಶ್ವರ್ ಅವರು ತುಂಬಾನೇ ಹೇಳ್ತಾ ಇರ್ತಾರೆ. ಆಗ ಪ್ರಿಯಾ ಅಪ್ಪ ಅಂತ ಹೋಗಿ ತಬ್ಕೋತಾಳೆ. ಮಗಳೇ ಅಂತ ಅವರಿಬ್ರು, ಅವ್ರ ಅಪ್ಪ ಅಮ್ಮ ಇಬ್ರು, ಪ್ರಿಯಾ ಅವ್ರ ಅಪ್ಪ ಅಮ್ಮ ಇಬ್ರು ತುಂಬಾನೇ ಹೇಳ್ತಾ ಇರ್ತಾರೆ. ಇಷ್ಟು ದಿನ ಮದುವೆ ಓಡಾಟದಲ್ಲಿ ನಮಗೆ ಗೊತ್ತಾಗ್ಲಿಲ್ಲ ಕಣೆ, ಇವತ್ತು ನಾನು ನಿನ್ನ ಗಂಡನ ಮನೆಗೆ ಕಳಿಸ್ತಾ ಇದ್ದಿ, ತುಂಬಾನೇ ಸಂಕಟ ಆಗ್ತಿದೆ ಕಣೆ ಅಂತ ವೀಣಾ ಹೇಳ್ತಾಳೆ ಮಗಳಿಗೆ. ಬೇಗ್ರೆ, ನನಗೆ 2 ಹೆಣ್ಮಕ್ಳು, ಆದರೆ 2 ಹೆಣ್ಮಕ್ಳು ಕೊಟ್ಟೆ ಅಂತ ದೇವ್ರ ಮೇಲೆ ನಾನು ಯಾವತ್ತೂ ಬೇಜಾರು ಪಟ್ಕೊಂಡಿಲ್ಲ, ಅದರಲ್ಲಿ ಇವತ್ತು ಒಬ್ಬಳನ್ನ ನಿಮ್ಮ ಮನೆಗೆ ಕಳಿಸ್ಕೊಡ್ಬೇಕು ಅನ್ನೋದೇ ಬೇಜಾರಾಗ್ತಿದೆ ಅಂತ ಅವರಪ್ಪ ಪರಮೇಶ್ವರು ಬೀಗ್ರನ್ನ ತಬ್ಕೊಂಡು ಹೇಳ್ತಾರೆ. ಪರಮೇಶ್ವರ್ ಅವರು ತುಂಬಾನೇ ಹೇಳ್ತಾ ಇರ್ತಾರೆ. ನಂದಕುಮಾರ್ ಅವರು ಅವ್ರನ್ನ ಸಮಾಧಾನ ಮಾಡ್ತಾರೆ. ಮಾವ, ಅಳ್ಬೇಡಿ ಮಾವ, ನಿಮ್ಮ ಮಗಳನ್ನ ನಾನು ತುಂಬಾನೇ ಚೆನ್ನಾಗಿ ನೋಡ್ಕೋತೀನಿ ಅಂತ ಮಾಧವ ಪರಮೇಶ್ವರ್ಗೆ ಹೇಳ್ತಾನೆ. ನಾವೇನು ದೂರ ಹೋಗ್ತಿದೀವ, ನಾವು ಇರೋದು ಇದೇ ಊರಲ್ಲಲ್ವಾ, ನಿಮ್ಗೇನಾದ್ರೂ ನಿಮ್ಮ ಮಗಳನ್ನ ನೋಡ್ಬೇಕು ಅಂತ ಅನ್ಸಿದ್ರೆ ನಮ್ಮ ಮನೆಗೆ ಬರಬಹುದು, ಧಾರಾಳವಾಗಿ ನೀವು ಬರಬಹುದು. ನಾವು ಏನಾದ್ರೂ ನಿಮ್ಮನ್ನ ನೋಡ್ಬೇಕು ಅನ್ಸಿದ್ರೆ ನಾವು ಸಹ ಬರ್ತೀವಿ, ಅಳ್ಬೇಡಿ ಮಾವ ಅಂತ ಮಾವನ್ನ ಸಮಾಧಾನ ಮಾಡ್ತಾನೆ ಮಾಧವ. ಅಳಿಯಂದ್ರೆ, ಇವತ್ತಿಂದ ಇವಳು ನಿಮ್ ಸೊತ್ತು, ಅವಳೇನಾದ್ರೂ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೋಬೇಡಿ, ಬೈಬೇಡಿ ಅಂತ ವೀಣಾ ಹೇಳ್ತಾಳೆ. ಅಯ್ಯೋ ವೀಣಾ ಅವರೇ, ನಮ್ಮ ಮಾಧವನಿಗೆ ಬೈಯೋದು ಕೋಪಿಸ್ಕೊಳ್ಳೋದು ಅದೇನು ಬರೋದಿಲ್ಲ ಬಿಡಿ, ಅವನು ಅವಳನ್ನ ಚೆನ್ನಾಗೇ ನೋಡ್ಕೋತಾನೆ ಅಂತ ಗಿರಿಜಾ ಹೇಳ್ತಾಳೆ. ಇಲ್ಲಿ ಪ್ರಿಯಾ ಅವಳ ತಂಗಿ ಹತ್ರ ಹೋಗ್ಬಿಟ್ಟು, ಅಳ್ಬೇಡ ಲಾವಣ್ಯ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ, ಅಪ್ಪ ಅಮ್ಮನ ಗೋಳಿಕೋಬೇಡ, ನೀನು ಚೆನ್ನಾಗಿ ಓದ್ಕೋ ಅಂತ ಬುದ್ಧಿವಾದ ಹೇಳ್ತಾ ತಪ್ಕೊಂಡು ಹೇಳ್ತಾಳೆ. ನೀನು ಅಳ್ಬೇಡ ಅಕ್ಕ, ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ಲಾವಣ್ಯ ಪ್ರಿಯಂಗೆ ಹೇಳ್ತಾಳೆ. ನಮ್ಮ ಲಾವಣ್ಯ ನಮ್ಮ ಪ್ರಿಯನ್ನ ಒಂದಿನೂ ಬಿಟ್ಟು ಇರಲೇ ಇಲ್ಲ, ಪ್ರಿಯಾನು ಅಷ್ಟೇ ತನ್ನ ತಂಗಿ ಕಂಡ್ರೆ ತುಂಬಾನೇ ಇಷ್ಟ, ಇವಾಗ ಅವಳು ಹೆಂಗೆ ಲಾವಣ್ಯನ ಬಿಟ್ಟಿರ್ತಾಳೋ ಅನ್ನೋದೇ ನನಗೆ ಚಿಂತೆ ಆಗಿದೆ ಅಂತ ವೀಣಾ ಹೇಳ್ತಾಳೆ. ಪ್ರಿಯಂಗೆ ಒಬ್ಳೆ ತಂಗಿ ಅಲ್ಲ, ನಮ್ಮನೇಲಿ 3 ಜನ ತಂಗಿರು ಅವಳಿಗೋಸ್ಕರನೇ ಕಾಯ್ಕೊಂಡಿದ್ದಾರೆ, ನಾವು ಅವಳನ್ನ ನಮ್ಮ ಮನೆ ಮಗಳ ಥರನೇ ನೋಡ್ಕೋತೀವಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಗಿರಿಜಾ ವೀಣನ್ಗೆ ಹೇಳ್ತಾಳೆ. ಇಲ್ಲಿ ನಂದ ಅವರು ಕೇಳ್ತಾರೆ ಗಿರಿಜನ್ನ, ಗಂಡ್ಮಕ್ಳು ಮನೆಗೆ ಹೋಗಿದ್ದಾರೆ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಗಿರಿಜಾ ಇದ್ಬಿಟ್ಟು, ಹೋಗಿದ್ದಾರೆ, ಮೀನಾ ಮತ್ತೆ ಅಮೂಲ್ಯ ಮನೆ ಸೊಸೆನ ಮನೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಗಿರಿಜಾ ಹೇಳ್ತಾಳೆ. ಕೇಶವ ಮತ್ತೆ ವಲ್ಲಭ ಮಾಧವನ್ಗೆ ರೂಮನ್ನ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಗಿರಿಜಾ. ನಂದಕುಮಾರ್ ಪ್ರಿಯಂಗೆ ಹೇಳ್ತಾರೆ, ಅಪ್ಪ ಅಮ್ಮನ ಆಶೀರ್ವಾದ ತಗೊಳಮ್ಮ ಅಂತ ಹೇಳ್ತಾರೆ. ಅಲ್ಲಿ ಪ್ರಿಯಾ ಅಪ್ಪ ಅಮ್ಮನ ಆಶೀರ್ವಾದನ ತಗೋತಾಳೆ. ವೀಣಾ ಪ್ರಿಯನ ತಬ್ಕೊಂಡು ಅಳ್ತಾನೆ ಇರ್ತಾಳೆ. ನಾವು ನಮ್ಮ ಮನೆ ಸೊಸೆನ ಕರ್ಕೊಂಡು ಹೋಗ್ತಾ ಇಲ್ಲ, ನಮ್ಮ ಮನೆ ಮಗಳನ್ನ ಕರ್ಕೊಂಡು ಹೋಗ್ತಾ ಇದೀವಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಗಿರಿಜಾ ಹೇಳ್ತಾಳೆ. ನಮ್ಮ ಮನೆಗೆ ನೀವು ಯಾವಾಗ ಬೇಕಾದರೂ ಬರಬಹುದು, ನೀವು ನನ್ನನ್ನು ಅಣ್ಣ ಅಂತ ಕರಿತಿದ್ದೀರಾ ಅಂದರೆ ನೀವು ನನಗೆ ತಂಗಿ ಸಮಾನ, ತವ್ರ ಮನೆಗೆ ನೀವು ಯಾವಾಗ ಬೇಕಾದರೂ ಬರಬಹುದು ಅಂತ ಕೈ ಮುಗಿತಾರೆ ನಂದ ಅವರು ವೀಣನ್ಗೆ. ಹ್ಞೂ ಅಣ್ಣ ಅಂತ ವೀಣಾ ಕೈ ಮುಗಿತಾಳೆ. ಸರಿ ಮಗಳೇ, ನಾನು ದಿನಾಲೂ ಫೋನ್ ಮಾಡ್ತಾ ಇರು ಅಂತ ವೀಣಾ ಪ್ರಿಯಾನ ತಬ್ಕೊಂಡು ಅಳ್ತಾ ಇರ್ತಾರೆ. ಕೊನೆಗೆ ಪ್ರಿಯಾ ಅವ್ರ ಅಪ್ಪ ಅಮ್ಮ ಮತ್ತು ಲಾವಣ್ಯ ಎಲ್ಲರೂ ಸೇರಿ ಪ್ರಿಯಾನ ಕಳಿಸ್ಕೊಡ್ತಾರೆ. ಈ ಕಡೆ ಮನೆಯಲ್ಲಿ ಮೀನಾ ಮತ್ತು ಅಮೂಲ್ಯ ಅವರೆಲ್ಲ ಸೇರಿಕೊಂಡು ಮನೆ ಸೊಸೆನ ಮನೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡ್ಕೋತಾ ಇರ್ತಾರೆ, ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಆಗ ಮೀನಾ ಇದ್ಬಿಟ್ಟು ವಲ್ಲಭನ್ಗೆ ಹೇಳ್ತಾಳೆ, ನನ್ನ ಮತ್ತು ಕೇಶವನ ಮನೆ ತುಂಬಿಸ್ಕೊಂಡ್ರು ನಮ್ಮ ಮಾವ, ಇವತ್ತು ಪ್ರಿಯಾ ಮತ್ತು ಮಾಧವನ ಮನೆ ತುಂಬಿಸ್ಕೊತಾ ಇದ್ದೀವಿ, ನಿಂದು ಮತ್ತು ಅಮೂಲ್ಯಂದು ಯಾವಾಗ ಬರುತ್ತೋ, ಮಾವ ಯಾವಾಗ ಗ್ರೀನ್ ಸಿಗ್ನಲ್ ಕೊಡ್ತಾರೋ ಕಾದು ನೋಡಬೇಕು ಅಂತ ಹೇಳ್ತಾಳೆ ಮೀನಾ. ನಮಗೆ ಅದೇನು ಬೇಕಾಗಿಲ್ಲ, ನಾವೇನು ಅದಕ್ಕೋಸ್ಕರನೇ ಕಾಯ್ಕೊ ಕುಂತಿಲ್ಲ ಅಂತ ವಲ್ಲಭ ಮೀನನ್ಗೆ ಹೇಳ್ತಾನೆ.
ನೀನು ಮೇಲ್ಗಡೆ ಮಾತ್ರ ಈ ರೀತಿ ಮಾತಾಡ್ತಾ ಇದೀಯಾ, ಒಳಗಡೆ ನಿಂಗೆ ತುಂಬಾನೇ ಆಸೆ ಇದೆ. ನಿನ್ಗೂ ಸಹ ಶಾಸ್ತ್ರೋತ್ರವಾಗಿ ಆರತಿ ಮಾಡಿಸ್ಕೊಂಡು ಸೇರೊದಿಸ್ಕೊಂಡು ಮನೆಗೆ ಸೇರಿಸ್ಕೊಬೇಕು ಅನ್ನೋದು ನಿಂಗೂ ಆಸೆ ಇದೆ ಕಣೋ ಅಂತ ಮೀನಾ ವಲ್ಲಭನ್ಗೆ ಹೇಳ್ತಾಳೆ. ಛೇ ನಿಮ್ ಏನ್ ಹೇಳ್ತಾ ಇದ್ದೀರಾ ಅದಕ್ಕೆ, ಈ ಗೂಬೆ ಜೊತೆ ನಾನು ಸಂಸಾರ ಮಾಡ್ಬೇಕಾ? ಅದೆಲ್ಲ ಚಾನ್ಸೇ ಇಲ್ಲ, ನನ್ಗೆ ಆ ಥರ ಯಾವುದೇ ಕನಸುಗಳು ಇಲ್ಲ ಅದಕ್ಕೆ ಅಂತ ಹೇಳ್ತಾನೆ ವಲ್ಲಭ. ಮೊಸರು ಪ್ಯಾಕೆಟ್ ನಿನ್ಗೇನಾದ್ರೂ ಆ ಥರ ಆಸೆ ಇದೇನೆ ಅಂತ ವಲ್ಲಭ ಕೇಳ್ತಾನೆ ಅಮೂಲ್ಯನ. ಅದಕ್ಕೆ ಅವನು ನನಗಂತೂ ಆ ಥರ ಆಸೆ ಇಲ್ಲಪ್ಪ, ನಿನ್ನ ಜೊತೆ ಕೈ ಹಿಡ್ಕೊಂಡು ಮನೆ ಒಳಗಡೆ ಹೋಗ್ಬೇಕು ಅಂತ ನನಗೆ ಯಾವ ಥರದ್ದು ಆಸೆ ಇಲ್ಲ, ಆದರೆ ಮಾವ ನನ್ನನ್ನು ಒಪ್ಕೋಬೇಕು ಅನ್ನೋದೊಂದು ಆಸೆ ಇದೆ ಅಷ್ಟೇ ಅಂತ ಅಮೂಲ್ಯ ಹೇಳ್ತಾಳೆ. ಇಲ್ಲಿ ವಲ್ಲಭ ಮತ್ತೆ ಅಮೂಲ್ಯ ಮತ್ತೆ ಜಗಳಕ್ಕೆ ಅಂಟ್ಕೋತಾರೆ. ಅದಕ್ಕೆ ಮೀನಾ ಇದ್ಬಿಟ್ಟು ನಿಲ್ಸ್ರಿ, ನಿಮ್ಮನ್ನ ನಾನು ಒಟ್ಟುಗೂಡಿಸ್ಬೇಕು ಅಂತ ನಾನು ಅನ್ಕೋತಾ ಇದ್ದೀನಲ್ಲ, ನನ್ಗೆ ಬುದ್ಧಿ ಇಲ್ಲ ಅಂತ ಹೇಳ್ಕೊತಾಳೆ ಮೀನಾ ಅಲ್ಲಿಂದ ಹೊರಡ್ತಾಳೆ. ಇಲ್ಲಿ ವಲ್ಲಭ ಕಾಲಪಟ್ಟಿನ ಇಟ್ಕೊಂಡು ತುಂಬಾನೇ ಸೆಕೆ ಕರೆಂಟ್ ಇಲ್ವಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಅಮೂಲ್ಯ ವಲ್ಲಭನ ಪ್ರೀತಿಯಿಂದ ನೋಡ್ತಾ ಇರ್ತಾಳೆ. ಆದ್ಮೇಲೆ ಅಮೂಲ್ಯ ವಲ್ಲಭನ್ಗೆ ನೀರು ತಂದು ಕೊಡ್ತಾಳೆ. ಅದಕ್ಕೆ ಅವನು ಇದ್ಬಿಟ್ಟು ನನಗೇನಕ್ಕೆ ನೀರು ತಂದು ಕೊಟ್ಟೆ ಅಂತ ಕೋಪದಿಂದ ಕೇಳ್ತಾನೆ. ಅದಕ್ಕೆ ಸೆಕೆ ಅಂತ ಆವಾಗಿಂದ ಬಡ್ಕೋತಿದ್ದಲ್ಲ ಕಾಡ್ಕಾಪಿ, ಅದಕ್ಕೆ ತಂದ್ಕೊಟ್ಟಿದ್ದು ಅಂತ ಅಮೂಲ್ಯ ಹೇಳ್ತಾಳೆ. ಆದರೂ ಇತ್ತೀಚೆಗೆ ಯಾಕೋ ನೀನು ಭಾರಿ ಡೋ ಮಾಡ್ತಿದ್ದೀಯಾ ಅಂತ ವಲ್ಲಭ ಅಮೂಲ್ಯನಿಗೆ ಕೇಳ್ತಾನೆ. ಅದಕ್ಕೆ ನಾನು ಯಾಕೋ ಡೋ ಮಾಡಲಿ, ಇದಕ್ಕೇನು ವಿಷ ಹಾಕಿಲ್ಲ, ಇದು ಜ್ಯೂಸು ಕುಡಿದೇ ಇದ್ರೆ ಇಲ್ಲ, ಕುಡಿಯೋಕೇನೋ ನಿಮಗೆ ರೋಗ ಅಂತ ಅಮೂಲ್ಯ ವಲ್ಲಭನ ಬೈತಾ ಇರ್ತಾಳೆ. ಅದನ್ನ ನೋಡಿದಂತಹ ಮೀನಾ, ನಿಮ್ಮಿಬ್ಬರಲ್ಲೂ ಇಷ್ಟೊಂದು ಪ್ರೀತಿ ಇದೆ, ಆದರೂ ಯಾಕೆ ಹಿಂಗೆ ಕಚಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅಯ್ಯೋ ಅದಕ್ಕೆ ಹಂಗೇನಿಲ್ಲ, ಇದನ್ನು ಕೇಳಿಸ್ಕೊಂಡ್ರೆ ಇಡೀ ಕರ್ನಾಟಕ ಜನತೆ ಎನ್ನಕ್ಕೆ ಬಿಡ್ತಾರೆ ಅಷ್ಟೇ, ಆ ಥರ ಏನಿಲ್ಲ, ಜ್ಯೂಸ್ ವೇಸ್ಟ್ ಆಗುತ್ತೆ ಅಂತ ಕುಡಿತಾ ಇದ್ದೀನಿ ಅಷ್ಟೇ ಅದಕ್ಕೆ ಅಂತ ಕುಡಿತಾನೆ. ಅಷ್ಟೊತ್ತಿಗೆ ಎಲ್ಲ ಫ್ಯಾಮಿಲಿ ಹೊಸ ಮದುವೆ ಮತ್ತು ಹುಡುಗಿ ಬರ್ತಾರೆ. ಅದಾದಮೇಲೆ ಮನೆ ತುಂಬ ಶಾಸ್ತ್ರ ನಡೀತಾ ಇರುತ್ತೆ, ಆರತಿ ಮಾಡ್ತಾರೆ. ಇಲ್ಲಿ ಬಂದು ಮಾಧವನ ಅಕ್ಕ ಬಂದು ಅಮೂಲ್ಯ ಮತ್ತು ಮೀನಾ ಎಲ್ಲ ಸೇರಿಕೊಂಡು ಆರತಿ ಮಾಡ್ತಾರೆ. ಆಗ ಮಾಧವ ಇದ್ಬಿಟ್ಟು ಆರತಿಗೆ ದುಡ್ಡು ಹಾಕ್ತಾನೆ. ಆಗ ಅದನ್ನು ಮಾಧವನ ಅಕ್ಕ ಎತ್ಕೊಳ್ತಾರೆ. ಆಗ ಅಮೂಲ್ಯ ಇದ್ಬಿಟ್ಟು ಆರತಿ ದುಡ್ಡು ನಮಗೆ ಕೊಡಲ್ವಾ ಅದಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ನನ್ನ ತಮ್ಮ ನನಗೆ ಕೊಟ್ಟಿರೋದು ನಿಮ್ಗಲ್ಲ ಅಂತ ಸಿಡ್ಕೊಂಡು ಎತ್ಕೊಂಡು ಹೋಗ್ತಾರೆ ಮಾಧವನ ಅಕ್ಕ. ಅದಾದಮೇಲೆ ಸೇರನ್ನು ಇರ್ತಾರೆ. ಸೇರನ್ನು ಹೊದ್ಬಿಟ್ಟು ಒಳಗೆ ಬಾ ಅಂತ ಪ್ರಿಯಾ ಅಂತ ಹೇಳ್ತಾರೆ. ಆಗ ಮಾಧವ ಇದ್ಬಿಟ್ಟು 1 ನಿಮಿಷ, ಆ ಸೇರು ಹೊದ್ದು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಬಾಕಿ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲರೂ ಶಾಕ್ ಆಗ್ತಾರೆ, ಏನೋ ಅದು ಅಂತ ನಂದ ಕೇಳ್ತಾನೆ. ಅದಕ್ಕೆ ನೀವು ನನ್ನ ಮದುವೆ ಮಾಡೋ ಬರದಲ್ಲಿ ಚಪ್ಪಲಿ ಹಾಕೊಳ್ಳಲ್ಲ ಅಂತ ಭರವಸೆ ಕೊಟ್ಟಿದ್ರಲ್ಲ, ಇವಾಗ ನೀವು ನನ್ನ ಮದುವೆ ಮಾಡಿದ್ರಲ್ವ, ಇವಾಗ ಚಪ್ಪಲಿ ಹಾಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿಗೆ ಖುಷಿಯಾಗಿ ನಂದಕುಮಾರ್ ಚಪ್ಪಲಿನ ಹಾಕೋತಾರೆ. ಪ್ರಿಯಾ ಸೇರನ್ನು ಹೊದ್ದು ಮನೆ ಒಳಗಡೆ ಬಂದು ದೀಪನ ಹಚ್ಚುತ್ತಾರೆ. ಅಲ್ಲಿಗೆ ಈ ಎಪಿಸೋಡು ಎಂಡ್ ಆಗುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.